ಹೇಗೆ ಅಂತ ಇಲ್ಲದೆ ಬಂದಿದ್ದ ನೀನು ಅವನಿಗೆ ಮಾತು ಕೊಡುವುದು ಬೇಡ, ಪ್ರತಿಕ್ರಿಯಿಸುವುದು ಬೇಡ. ಈಗ ನೀನು ಯಾಕೆ ಇದ್ದದ್ದು? ನೀನೆದ್ದದ್ದು ನಾನು ಆ ವರ್ಷದ ಕಣ್ಣಿಗೆ ಬಾಣ ಬಿಡ್ತೇನೆ. ಶರದಿವತ್ತರದಲ್ಲಿ ಲಕ್ಷ್ಮೀದೇವಿ ಉದ್ದಿಸಿದಾಗ ಕೊರಳೊಡ್ಡುವುದಕ್ಕೆ ಹೊರಟವರ ಸಂಖ್ಯೆ ಎಷ್ಟು ಗೊತ್ತುಂಟು? ತುಂಬ ಮಂದಿ, 99 ಕೋಟಿ. ವರಿಸಿದ್ಯಾನನ್ನು ಯಾರನ್ನು? ಒಬ್ಬರನ್ನು. ಅವರ ಹೆಸರೆಂತ ನನಗೆ ಗೊತ್ತು. ಖಂಡಿತ ಗೊತ್ತು. ಶ್ರೀಮನ್ನಾರಾಯಣ. ಹೌದು. ಸ್ವಯಂವರ ಎಂಬುದರಿಂದ ಎಲ್ಲರೂ ಅಭ್ಯರ್ಥಿಗಳಾಗಿ ಅಪೇಕ್ಷಿಗಳಾಗಿ ಕೊರಳೊಡ್ಡುವುದಕ್ಕೆ ಮುಂದಾದರೂ ಲಭ್ಯವಾಗುವುದು ಒಬ್ಬನಿಗೆ ಅಂತ ಖಚಿತ ಇತ್ತು. ಹೌದು. ಅದು ಯಾರು ಅಂತ ಮೊದಲೇ ಗೊತ್ತಿತ್ತು. ನಾವು ಪ್ರಯತ್ನಿಸುವುದಕ್ಕೆ ಹೋಗಬಾರ್ದು, ಹೋದರೆ ಭಂಗ ಆಗುತ್ತದೆ. ನಿನಗೆ ಇದು ಯಾರು ಹೇಳಲಿಲ್ಲ. ಯಾರು ಹೇಳದಿದ್ದು ನನಗೆ ಹೇಳುವುದು ಅಲ್ಲ, ನಾನು ಹೊಡಿಬೇಕಲ್ಲ. ಹೊಡಿಬಾರದು. ನನಗೆ ಆ ವಿದ್ಯೆ ಗೊತ್ತು. ತಮ್ಮ ದೃಪದ ದೃಪದ ಯಜ್ಞಮುಖದಿಂದ ಪಡೆದ ಅಗ್ನಿ ಸಂಭವೆ ದ್ರೌಪದಿ ದೇವಿಯನ್ನು ಯಜ್ಞಮುಖದಿಂದ ಅವ ಪಡೆದದ್ದು 2 ಮಕ್ಕಳು. ಯಾರನ್ನೆಲ್ಲ ಅಂತ ಹೇಳ್ಕೊಟ್ಟು ಕೃಷ್ಣದ್ಯುಮ್ನ ಮತ್ತು ದ್ರೌಪದಿ. ಕೃಷ್ಣದ್ಯುಮ್ನನ್ನು ಪಡೆದ ಉದ್ದೇಶ ಎಂಥದ್ದು? ದ್ರೋಣವಧಾನ. ದ್ರೌಪದಿ ದೇವಿಯನ್ನು ಪಡೆದ ಉದ್ದೇಶ ಎಂಥದ್ದು? ಏನು? ತನ್ನನ್ನು ಸೋಲಿಸಿ ದ್ರೋಣರ ಕಾಲಿಗೆ ಕೊಂಡು ಹೋಗಿ ಕೆಡ ಹಾಕಿದ ಲೋಕೋತ್ತರ ವಿಕ್ರಮಿಯಾದ ಪಾರ್ಥನಿಗೆ ಸತಿಯಾಗುವ ಮಗಳು ಬೇಕು ಎಂಬ ಸಂಕಲ್ಪದಿಂದ ಪಡೆದರು. ಅವರು ಹುಟ್ಟುವ ಮೊದಲೇ ಯಾರಿಗೆ ಹೆಂಡತಿ ಅಂತ ನಿರ್ಣಯ ಆಗಿರುವಾಗ ನೀನು ಎಂತಕ್ಕೆ ಸುಮ್ಮನೆ ಪ್ರಯತ್ನಿಸಿ ಬಂದ? ಸುಮ್ಮನೆ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಹಣ ಆಗಬೇಕಲ್ಲ. ಈಗ ಯಾರಿಗೆ ಬೇಕಾದವರು? ಪಾರ್ಥನಿಗೆ ಸತಿಯಾಗುವುದಕ್ಕಾಗಿ ಉದ್ದೇಶಿಸಿದವರು ಯಾರಿದ್ದಾರೆ ಅವರಿಗೆ ನೀನು ಕೊಡಬೇಕುವುದಕ್ಕೆ ಅಗಿನಾಲಯದೊಳಗೆ ಲಯಗೊಂಡ ಮಾನವರು ಕರುಣೆಯನ್ನು ಕೈ ಬಿಡುವುದೆನ್ನುವುದು ಮರಣವನ್ನು ನುಡಿಯುವಂತ ಬೇಡದಿರುವ ಅರಿದು ನೀ ಕುಳಿತಿರುವುದೇಕೆ? ಅರಿದು ನೀ ಕುಳಿತಿರುವುದೇಕೆ ತಮ್ಮ? ನಾನಾದ್ರೂ ಆವಾಗ ಹಣಕ್ಕೆಕ್ಕವರ ಹಾಗೆ ಮಾತಾಡಿರಬಹುದು. ಅದು ನನಗೆ ತಿಳಿದಲ್ಲ. ತಿಳಿಯದೆ ನೀನು ಯಾವುದೇ ಒಂದು ಕಾರಣಕ್ಕೂ ತಪ್ಪಿ ಮಾತಾಡುವವರಲ್ಲ. ನಾನು ನೀನು ತಪ್ಪಬಾರದು ಅಂತ ತಡೆದು ಮಾತಾಡಿದ್ದು, ಈಗ ಅದೇ ತಪ್ಪಾಯ್ತು. ಈಗ ನೀನು ತಪ್ಪಿಗೆ ಅದು ಯಾಕೆ ಅಂತ ಕೇಳು. ಹೇಗೆ ತಪ್ಪಿಗೆ ಅಂತ ಹೇಳು? ಈಗ ನಾವು ತಿಳಿದ ಹಾಗೆ ಕೌರವರಿಗೂ ಪಾಂಡವರಿಗೂ ಜಗಳವಾಗಿ ಆ ದಿವಸ ಅರಗಿನ ಆಲಯದಲ್ಲಿ ಬೆಂಕಿ ಕಟ್ಟು ಪಾಂಡವರನ್ನು ಕೊಲ್ಲಿಸಿದ್ದಾರೆ. ಅರ್ಜುನ ಈಗ ಬರ್ತಾನೆ, ಅರ್ಜುನ ಬರ್ತಾನೆ, ಅವಳನ್ನು ಮದುವೆ ಆಗ್ತೇನೆ, ಮತ್ಸರಿಸಿಕೊಂಡು ಬೇಕಿಸ್ತೇನೆ. ಏನು ಕೇಳಿಲ್ಲ. ಈಗ ಪೂತನಿಯ ಮಲೆ ಬಿಡಿದ ಕಾಲದಲ್ಲಿ ನಾ ಸತ್ಯ ಅಂತ ಭ್ರಮಿಸಿದವರನ್ನು ಇದ್ದದ್ದು. ಹೌದು, ಸತ್ತನು ನಾನು. ಸರಿಲ್ಲ. ಚಾಣೂರ ಮುಷ್ಟಿಕರನ್ನು ಎದುರಿಸುವುದಕ್ಕೆ ನಾವು ಹೋದಾಗ ಈ ಬಾರಿ ಮಕ್ಕಳು ಹೋದ್ರು ಅಂತಲೂ ಎಲ್ಲರೂ ಹೇಳಿದ್ರು. ಹೌದು. ಹೋದೆವು. ಇಲ್ಲ, ಹೋಗಿ ಹೋದದ್ದು ಯಾರು? ಚಂದ್ರವರ್ಷಿಕರೇ. ಹಾಗಾದ್ರೆ ಲೋಕದ ಎಣಿಕೆಯನ್ನು ಮೀರಿ ವಾಸ್ತವ ಬೇರೆ ಇರ್ತದೆ ಅಂತ ನಮ್ಮ ಬದುಕಿನಿಂದ ಅನುಭವ ಆಗಿರುವಾಗ ನಿನಗೆ ಸತ್ಯ ಓದಬೇಕು ಅಂತ ತಾಳ್ಮೆ ಉಂಟಲ್ಲ? ತಾಳ್ಮೆ ಇದ್ದು ನಿನಗೆ ನಾನು ತೋರಿಸಿಕೊಡ್ತೇನೆ. ಆತುರಾತುರವಾಗಿ ನಿರ್ಣಯ ಮಾಡಿದ್ದೇನೆ. ಅಷ್ಟು ತಪ್ಪಾಗುವುದು ಮನುಷ್ಯರ ಎಣಿಕೆ ಬಿಟ್ಟರೆ ದೈವ ನಿರ್ಣಯವಲ್ಲ. ಪಾರ್ಥನಿಗೆ ಸತಿಯಾಗುವುದಕ್ಕೆ ಅಂತ ಅಗ್ನಿಕುಂಡದಿಂದ ಎದ್ದು ಬಂದು ಒಬ್ಬಾಕೆ ಕಾಯ್ತಾ ಇದ್ದಾಳೆ ಅಂತಾದ್ರೆ ದೈವ ನಿರ್ಣಯವೇ ಹಾಗೆ ಅಂತ ಅದನ್ನು ಮೀರುವುದಕ್ಕೆ ಯಾವ ಕೌರವರಿಗೆ ಆಗ್ತದೆ? ಕೃಷ್ಣ ಆ ಚಂದವನ್ನು ಈ ಕಣ್ಣಿಂದ ನೋಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ.
ಏನು ನನ್ನ ಮಿತ್ರ ಆದಂತ ಕರ್ಣ ಯಾವತ್ತಿದ್ರು ಕೂಡ ಯಾವ ಕಾರ್ಯದಲ್ಲಿಯೂ ಕೂಡ ಹಿಂದುಳಿಯುವಲ್ಲ ಅಂತ ಗೊತ್ತಿತ್ತು. ಹೌದು, ನಾನು ಹೋಗೋದು ಯಾಕೆ ಇವರು ಹೇಳಿಲ್ಲ ಅಂತ ನನಗೆ ಸಂಶಯ ಆಯಿತು. ಈಗ ಇದೆಯಲ್ಲ, ಹೌದು, ಮಾಡುವವರೆಲ್ಲ ಮಾಡಿ ಮತ್ತೆ ನಾವು ಮಾಡುವಂತಕ್ಕಾದ್ರೂ ಕೂತದ್ದು. ಒಂದು ವಿಷಯ ಹೇಳಿ, ಒಂದು 5 ಜನ ಬ್ರಾಹ್ಮಣರು ಹೋಗಿದ್ದಾರೆ. ಅದ್ರ ಬಗ್ಗೆ ಅವರಿಗೆ ಆಗುವುದಿಲ್ಲ. ಆಸೆ, ಬ್ರಾಹ್ಮಣರಿಗೊಂದು ಆಸೆ, ಸಿಕ್ಕಿದ್ರೆ ಒಂದು ಹುಡುಗಿಯರು ಅಂತ. ಈಗ ಹುಡುಗಡ ನೀನು ಬಿಲ್ಲೆತ್ತಿ, ಅವಶ್ಯಕತೆ ಇಲ್ಲ. ನಿರ್ವಿದ್ಯೆಯನ್ನು ಕರಗತೆ ಮಾಡಿಕೊಂಡವ ನಾನು. ಹೂಡಿದಂತಹ ಬಂಡವು ಹಣದಂತೆ ತೈಲದಲ್ಲಿರುವಂತಹ ಪ್ರತಿಬಿಂಬವನ್ನು ನೋಡಿ ಮಚ್ಚೆ ಯಂತ್ರದಲ್ಲಿರುವಂತಹ ಮಚ್ಚೆಯನ್ನು ಬೇರಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ವಿಶ್ವಾಸ ಇದೆ. ಅವಕಾಶ ಕಲ್ಪಿಸಿಕೊಳ್ಬೇಕು. ಆಡಿದನು ನಾ ಸೂತ ಸುಧನುಡಗೂಡಿ, ನಾ ಸೂತ ಸುಧನುಡಗೂಡಿ ವರಿಸಿನು ನಲ್ಕೆ ಕೇಳುತ್ತ ಬಾಡಿದನು ಸಿಂಗಾಡಿ ಜಾರಿತು ಮರಳಿದನು ಕರ್ಣ. ಸೂತ ಸುತನ ಒಡಗೂಡಿ ನಾನೆಲ್ಲ ಜೀವನದಲ್ಲಿ ಯೋಜನೆಯನ್ನು ಮಾಡಿಯೇ ಕೊಂಡವಳು. ಹೇಗೆ? ನಾ ಕ್ಷತ್ರಿಯರನ್ನೇ ಹೊರಿಸುತ್ತೇನೆ, ಕ್ಷತ್ರಿಯರ ಕುಲವನ್ನೇ ಸೇರುತ್ತೇನೆ ಹೊರತು ಸೂತ ಪುತ್ರನನ್ನ ಮದುವೆಯಾಗಲಾರೆ. ಯೋಗ್ಯತೆ ಇದ್ದವರಿಗೆ ಅವಕಾಶ ಇಲ್ಲ, ಅವಕಾಶ ಇದ್ದವರಿಗೆ ಯೋಗ್ಯತೆ ಇಲ್ಲ. ಯಾಕೆ ವೇಷನ ಮಾಡ್ತೀಯ? ನೀನಾದ್ರೇನು, ನಾನಾದ್ರೇನು, ಇಲ್ಲಿ ಇರುವವ ಬಂದಿರುವಂತಹ ಎಲ್ಲಾ ವ್ಯಕ್ತಿಗಳಲ್ಲಿ ಶ್ರೇಷ್ಠನಾದವ ನಾನು. ನನಗೆ ಹಾಕದೆ ಇಲ್ಲಿ ಹೋಗ್ತಾಳೆ, ನೋಡುವ, ಕುಳಿತುಕೋಬಾ. ಸೋದರೆಲ್ಲ ಛಾತ್ರವರ್ಗ ಪೂತಳೆ ಚಿಂತಿಸುತ್ತಾಳೆ, ಪೂತಳೆ ಚಿಂತಿಸುತ್ತಾಳೆ. ಜಾತನಲ್ಲಿ ಭೇದ ನಿಂತು ಧಾತ್ರಿಯ ಮರರು ಸಾಧಿಜಯದ ಸಗಸ ತೋರಿ ಹಾಕಿಸಿದರೆ ಲಕ್ಷಣವನು ಜಾತಿಯನ್ನು ಕೊಡುವೆ ಕೊಡಿಸಿದ ಪೂಜನ. ಅಂತಾಹುವರಿಗೆ ಮುಂದಾದಂತಹ ರಾಜಕುಮಾರರಲ್ಲಿ ಅದು ಸಾಧ್ಯವಾಗದೇ ಇದ್ದ ಕಾಲದಲ್ಲಿ ಎಲ್ಲರೂ ಹಿಂದರಿದಿದ್ದಾರೆ. ಹಾಗಾದ್ರೆ ಸಭೆಯಲ್ಲಿ ಕ್ಷತ್ರಿಯರಿಲ್ಲ, ಆದರೆ ಇನ್ನೊಂದು ಕಡೆಯಲ್ಲಿ ನೋಡುವಾಗ ವಿಪ್ರರಿದ್ದಾರಲ್ಲ. ಶಾಸ್ತ್ರತೆ ಎಂಬುದು ಬ್ರಾಹ್ಮಣರಲ್ಲಿಯೂ ಇರ್ತದೆ. ಕಲಿಯುವುದಕ್ಕೆ ಶಸ್ತ್ರವಿದ್ಯೆಯನ್ನು ಅವರೂ ಕಲಿತಿರ್ತಾರೆ. ಕ್ಷತ್ರಿಯರು ಪ್ರಯೋಗ ಮಾಡುತ್ತಾರೆ, ವಿಪ್ರರು ಅದನ್ನು ಇನ್ನೊಬ್ಬರಿಗೆ ಬೋಧಿಸುತ್ತಾರೆ. ಸ್ವಯಂವರದಲ್ಲಿ ಬ್ರಾಹ್ಮಣರಿಗೆ ಅವಕಾಶ ಇಲ್ಲ. ಅವಕಾಶ ಉಂಟೋ ಇಲ್ವೋ ಅನ್ನುವುದನ್ನು ನಾನು ಇಲ್ಲಿ ಹೇಳುವುದಕ್ಕೆ ಅಪ್ಪ, ಹೌದಾ? ನಮ್ಗೆ ಏನು ಮಾಡಿ? ಅವರಿಗೊಂದು ಅವಕಾಶ ಕೊಡು. ಭೂಷಣರೇ, ಮೊದಲಾಗಿ ವಂದಿಸಿಕೊಂಡವರಿದ್ದೇನೆ. ನಿಮ್ಮಲ್ಲಿ ಈ ಫಲವನ್ನು ಗೆಲ್ಲುವಂತಹ ಸಾಮರ್ಥ್ಯರು ಇದ್ದಾರೆ ಅಂತ ಆದ್ರೆ ಎದ್ದು ಮುಂದೆ ಬರ್ಬೋದು, ಎದ್ದು ಮುಂದೆ ಬರ್ಬೋದು. ಲಕ್ಷವು ಮನ ಧರ್ಮಜನಾಪೇಕ್ಷೆಯು ಸೋದರರ ಬಯಕೆ ಕ್ಷಾತ್ರದ ತೇಜು ಸಾಕ್ಷಾತ್ಕರಿಸಲು ಕೃಷ್ಣ ಗಡಾಕ್ಷ ನಿರೀಕ್ಷಿಸುತ್ತ ಪಾರ್ಥ ಗುರು ನೆನೆದೆದು ತೆಗೆದುತ್ತರ ವಸನಂಗಳ ಸೊಂಟಗೆ ಬಿಗಿಯುತ್ತ ಸುತ್ತಿದ ನಗುತ್ತಿಂದ ಸೊಗಸಾಗಲಿ ನೀವುಗಳು ಹರಸ ಧನುವಿಗಡವೀಣ ನೋಡುವೆ ಚಂದ ನೋಡುವೆ. ವಂದಿಸಿದನು ಧರ್ಮನಂದನನಿಗೆ ಕೃಷ್ಣ ಮಂದಗಾಸವ ತೋರೆ ಮನಗಂಗ. ಆ ಆ
ಧರ್ಮನಂದನಿಗೆ ಕೃಷ್ಣ ಮಂದಗಾದವ ತೋರಿ ಮನದಂದ ಹಿಂದೇನ ಚರಿಯಂದು ವ್ಯಂಗ್ಯವಾಡಲು ಕ್ಷಾತ್ರವೃಂದ ದ್ರೋಣನ ನೆನೆದೇ ತಂದ ದಿಲ್ಲಿಗೆ ಬಲವೊಂದು ನಿಲ್ಲಿಸಿದನು ಕ್ಷಣದಲ್ಲಿ ಕಟ್ಟಿದ ನಾಣ ಬಿಗಿದಾಗ ಎಲ್ಲವನ್ನು ನಿರೀಕ್ಷಿಸು ತಾಲೀನದಲ್ಲಿ ಮಂಡಿಸಿ ಬಾಣ ತೆಗೆದಾಗ ವಂದಿಸಿದನು ತಪ್ಪನು ಜನನಿಗೆ ಕೃಷ್ಣ ಮಂದಗಾದ ತೋರಿ ಮನದೋದ ದೇಶದಲ್ಲಿ ಅದೆಷ್ಟೋ ರಾಜಾದಿರಾಜರು ಸೇರಿಕೊಂಡಿದ್ದಾರೆ. ದ್ರೌಪದಿಯನ್ನು ಮದುವೆಯಾಗಬೇಕು ಎನ್ನುವಂತಹ ಉದ್ದೇಶದಿಂದ ಮಧ್ಯಯಂತ್ರ ಭೇದವನ್ನು ಭೇದಿಸುವುದಕ್ಕಾಗಿ ಅದೆಷ್ಟೋ ಮಂದಿ ಪ್ರಯತ್ನ ಪಟ್ಟರು. ಆದ್ರೆ ಏನು ಮಾಡೋಣ ಹೇಳಿ, ಎಲ್ಲರೂ ಪ್ರಯತ್ನ ಪಟ್ಟದ್ದಷ್ಟೇ, ಎಲ್ಲರೂ ವಿಫಲವಾಗಿ ಹೋದರು. ಈ ಕಾಲಕ್ಕಾಗುವಾಗ ಬ್ರಾಹ್ಮಣರಿಗಾದ ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಈ ಅವಕಾಶವನ್ನು ಸದುಪಯೋಗ ಮಾಡುವುದು ನನ್ನ ಕರ್ತವ್ಯವಾಗಿದೆ. ಅದಕ್ಕೆ ಬೇಕಾಗಿ ಮೊದಲಾಗಿ ನನ್ನ ಗುರುಗಳನ್ನೇ ಇಲ್ಲಿಂದಲೇ ಧ್ಯಾನಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ನನ್ನ ಅಗ್ರಜನಿಗೂ ಇಲ್ಲಿಂದ ವಂದಿಸಿದ್ದೇನೆ. ನನ್ನ ತಾಯಿಯನ್ನು ಸ್ಮರಿಸಿ ಈ ಮತ್ಸ್ಯಯಂತ್ರ ವೇದವನ್ನು ಭೇದಿಸುವುದಕ್ಕಾಗಿ
ಗೆದ್ದಿದ್ದಾರೆ. ನಿನ್ನ ಮಗಳನ್ನು ಒಳ್ಳೆಯ ವರನಿಗೆ ಕೊಟ್ಟು ಮದುವೆ ಮಾಡುವುದು ಬಿಟ್ಟು ಮಾರಾಟಕ್ಕಿಟ್ಟವರಿಗೆ ಮಾಡಿದ್ಯಲ್ಲ ಪಾಪಿ ಓದಿದ್ದೇನೆ ನಿನಗೆ. ಅದಕ್ಕೆ ತಕ್ಕದಾದಂತಹ ಕೌಶಲವನ್ನು ತೋರಿಸಿದವರೇ ಇದ್ದಾರೆ. ನಿಮಗೆ ಆಗುವುದಿಲ್ಲ. ಮದುವೆಯ ಕಾರ್ಯಕ್ರಮದಲ್ಲಿ ವಿರಸವನ್ನು ಮುಡಿಸಿ ಕಾರ್ಯಕ್ರಮ ಮಾಡಿ ಬಿಡುವಿಲ್ಲ. ಏನು